ಮೈಸೂರಿನಲ್ಲಿ ವಾಹನ ಸವಾರರು ಹುಚ್ಚಾಟ ತೋರಿಸ್ತಾ ಇದ್ದಾರೆ. ಕಾರಿನ ವಿಂಡೋದಿಂದ ಹೊರಭಾಗಕ್ಕೆ ತಲೆ ಹಾಕಿ ಪ್ರಯಾಣ ಮಾಡ್ತಿದ್ದಾರಂತೆ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಪ್ರಯಾಣಿಕ ಹುಚ್ಚಾಟವನ್ನ ಮೆರೆದಿದ್ದಾನೆ. ಸಾಮಾಜಿಕ ಜಾಲತಾಣದಲ್ಲಿ ಈಗ ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ. ಯುವಕನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಪೊಲೀಸರಿಗೆ ಮನವಿ ಮಾಡಲಾಗ್ತಾ ಇದೆ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಪ್ರಯಾಣಿಕ ರೀತಿಯಾಗಿ ಹುಚ್ಚಾಟವನ್ನ ತೋರಿಸಿರುವಂತೆ ಕಾರಿನ ವಿಂಡೋ ಏನಿರುತ್ತೆ ಆ ವಿಂಡೋದಿಂದ ಹೊರಭಾಗಕ್ಕೆ ತಲೆ ಹಾಕಿ ಡ್ರೈವಿಂಗ್ ಮಾಡೋದು, ಪ್ರಯಾಣ ಮಾಡೋದು ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಡೆದಿರುವಂತಹ ಘಟನೆ ಇದು. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವಿಡಿಯೋ ವೈರಲ್ ಆಗ್ತಾ ಇದೆ. ಹಾಗಾಗಿ ಯುವಕನ ಮೇಲೆ ಕ್ರಮ ಕೈಗೊಳ್ಳುವಂತೆ ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ. ಹೀಗೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ವಿಂಡೋದಿಂದ ಆಲ್ಮೋಸ್ಟ್ ಹೊರಗೆ ನಿಂತ್ಕೊಂಡಿದ್ದಾನೆ. ಈತ ತಲೆ ಮಾತ್ರ ಹೊರಗೆ ಹಾಕಿರೋದಲ್ಲ, ಆಲ್ಮೋಸ್ಟ್ ಅರ್ಧ ನಿಂತ್ಕೊಂಡಿದ್ದಾನೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಅಂತ ಹೇಳಿ ಈಗ ಜನ ಕೂಡ ಅಲ್ಲಿರುವಂಥ ಜನ ಕೂಡ ಹೆದರ್ಕೊಳ್ತಿದ್ದಾರೆ. ನೋಡಿ, ಬ್ಯಾಕ್ ಸೈಡ್ ಇರೋವಂಥವ್ರು ಯಾರೋ ವಿಡಿಯೋ ಮಾಡಿದ್ದಾರೆ. ವಿಡಿಯೋ ಮಾಡಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಈ ಥರ ಎಲ್ಲ ಮಾಡಬೇಡಿ, ಯಾಕೆ ಈ ಥರ ಹುಚ್ಚಾಟವನ್ನು ತೋರಿಸ್ತೀರಾ ಅಂತ ಹೇಳಿ. ಮೊದಲನೇದಾಗಿ ಇವ್ರು ಸಾಯ್ತಾರೆ, ಅದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಸಾಯಿಸ್ತಾರೆ. ಅಥವಾ ಏನೋ ಒಂದು ಅಪಘಾತ ಆಗುತ್ತೆ, ಏನೋ ಒಂದು ಆಕ್ಸಿಡೆಂಟ್ ಆಗುತ್ತೆ, ಇಂಥ ಘಟನೆಗಳು ನಡೆಯುತ್ತೆ. ಇವ್ರ ಜೀವದ ಮೇಲೆ ಇವ್ರಿಗೆ ಆಸೆ ಇರುತ್ತೆ, ಏನೋ ಗೊತ್ತಿಲ್ಲ, ಪಾಪ ಬೇರೆಯವ್ರಿಗೂ ತೊಂದರೆ ಕೊಡ್ತಾರೆ. ಹಾಗಾಗಿ ಈತನ ವಿರುದ್ಧ ಅಥವಾ ಇಂಥವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ ಈಗ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯಾಗಿ ಆಗ್ರಹ ವ್ಯಕ್ತ ಆಗ್ತಾ ಇದೆ. ಮೈಸೂರಿನಲ್ಲಿ ಈ ರೀತಿಯಾಗಿ ಹುಚ್ಚಾಟವನ್ನು ತೋರಿಸಿದ್ದಾರೆ. ನೋಡಿ, ಕಾರಿನ ವಿಂಡೋ, ಅದರಲ್ಲಿ ಏನೋ ತಲೆ ಹಾಕಿ ನೋಡೋದು ಅಥವಾ ಒಂದು ಕೈ ಹೊರಗಿಡೋದಲ್ಲ, ಪೂರ್ತಿಯಾಗಿ ಅರ್ಧ ಭಾಗಕ್ಕೆ ಈತ ಎದ್ದು ನಿಂತಿದ್ದಾನೆ. ಇಫ್ ಇನ್ ಕೇಸ್ ಆ ಒಂದು ವಿಂಡೋನೋ ಅಥವಾ ಕಾರ್ ಡೋರ್ ಏನಿರುತ್ತೆ ಆ ಡೋರ್ ಏನಾದರೂ ಓಪನ್ ಆಯಿತು ಅಂತಂದರೆ ಮತ್ತೆ ಇವನು ಅಲ್ಲಿ ಸತ್ತ ಅಂತ ಅರ್ಥ. ಇಷ್ಟೆಲ್ಲ ಆದರೂ ಕೂಡ ಇವ್ರಿಗೆ ಬುದ್ಧಿ ಬರೋದಿಲ್ಲ. ಈಗ ಈ ವಿಡಿಯೋ ಕೂಡ ಮಾಡಿ ಜನ ಈಗ ಆಗ್ರಹ ಮಾಡ್ತಿದ್ದಾರೆ, ಇಂಥವ್ರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಹೇಳಿ. ಬೇಡ, ಇಂಥ ಹುಚ್ಚಾಟ ಬೇಡ. ಮೊದಲನೇದಾಗಿ ಅವರು ಬದುಕಬೇಕು, ಬೇರೆಯವರು ಬದುಕಬೇಕು. ಹಾಗಾಗಿ ಈಗ ಪೊಲೀಸರಿಗೆ ಕ್ರಮ ತಗೊಳ್ಳಿ ಅಂತಿದ್ದಾರೆ. ಹೀಗೆ ಇದೀಗ ಮೈಸೂರಲ್ಲಿ ಚಾಮುಂಡಿ ಬೆಟ್ಟದ ಹತ್ರ ನಡೆದಿರುವಂತಹ ಘಟನೆ ಇದು. ಕೂಡಲೇ ಈತನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಈಗ ಜನ ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಡ ಹಾಕ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಇವ್ರು ಮಾಡೋದು ನೋಡಿ ಬೇರೆ ಹುಡುಗರು ಕೂಡ ಅದನ್ನೇ ಕಲಿತಾರೆ ಅಂತ.